ನಮಸ್ಕಾರ ಸ್ನೇಹಿತರೆ. ಬೇಕಾಗಿಯೋ ಬೇಡವಾಗಿಯೋ ಬೆದರಿಕೆಗೆ ಒಟ್ಟಾರೆ ಬಾಲಿವುಡ್ ಅವ ಹೇಳಿದಂತೆ ಕುಣಿಯುತ್ತಿತ್ತು. ಅವನ ಹೇಳಿದವರೇ ಡೈರೆಕ್ಟರ್, ಹೀರೋ, ಹೀರೋಯಿನ್ಗಳು. ಅವ ಹಾಡೆಂದರೆ ಹಾಡಬೇಕು, ಕುಣಿ ಅಂದರೆ ಕುಣಿಬೇಕು. ಇದಕ್ಕೆ ಒಪ್ಪದಂಥ ಗುಲ್ಶನ್ ಕುಮಾರ್ ಕೊಲೆಯಾದ. ಅನುರಾಧ ಪೌಡ್ವಾಲ್ರಂಥ ಕೋಗಿಲೆ ಕಂಠದ ಗಾಯಕಿ ಇನ್ನಿಲ್ಲದಂತೆ ಕಾಣೆಯಾದಳು. ವಿವೇಕ್ ಒಬೇರಾಯ್, ಅರ್ಜುನ್ ರಾಮಪಾಲ್ ಎಲ್ಲ ಕುಶಲತೆ ಇದ್ದು ತೆರೆಮರೆಗೆ ಸರಿದರು. ಇತ್ತೀಚಿನವರೆಗೆ ನೋಡಿದರೂ ಅರ್ಜಿತ್ ಸಿಂಗ್ನಂತಹ ಮೋಡಿಗಾರ ಸರಿದು ಹೋದ. ಸುಶಾಂತ್ ಸಿಂಗ್ ಅಂತೂ ಸತ್ತೇ ಹೋದ. ಮಹಾನಾಯಕನಿಗೆ ಮೂರು ಮೂರು ಪತ್ನಿಯರಿದ್ದರು. ಅವರೆಲ್ಲ ಅನ್ಯ ಧರ್ಮೀಯರು. ಮಗುವಿಗೆ ಹೆಸರಿಟ್ಟರೂ ಆ ದಾಳಿಕೋರ ತೈಮೂರನದು. ಆ ಕುಟಿಲ ಮುಷ್ಟಿ ಸಡಿಲವಾದ ಮೇಲೆ ಬಂದಂಥವುಗಳೇ ಕೆಲವೊಂದಿಷ್ಟು ಸಿನಿಮಾಗಳು. ಕಾಶ್ಮೀರ ಫೈಲ್ಸ್, ಕೇರಳ ಸ್ಟೋರಿ, ಉರಿ, ತಾಸ್ಕೆಂಟ್ ಫೈಲ್ಸ, ರಾಕೇಶ್ ಟ್ರೀ ಮತ್ತೀಗ ದುರಂದರ್. ದೇಶದ ಜನತೆ ಎದುರಿಗೆ ಹೂತು ಹೋದ ಸತ್ಯಗಳ ಅನಾವರಣವಾಗುವಂತಹ ಸ್ಕ್ರಿಪ್ಟ್ಗಳು. ಸತ್ಯಕ್ಕೆ ಪ್ರೊಪಗಂಡ ಎನ್ನುವ ಹಣೆಪಟ್ಟಿ ಬೇರೆ. ಬಾಲಿವುಡ್ನ ಫಿಲ್ಮಿ ಅಜೆಂಡಾ ಬಗ್ಗೆ ಬರಿತಾ ಹೋದರೆ ಮತ್ತೊಂದು ದೊಡ್ಡ ಕಥೆನೇ ಇದೆ. ಪೂರ್ತಿ ಸಿಂಡಿಕೇಟನ ತಳಕ್ಕೆ ತವೆ ಮೇಲೆ ಕೂತು ಹೀಟು ಹೊಡೆಯುತ್ತಿದೆ. ದಶಕಗಳ ಕಾಲದ ಮೋಸದ ಮಹಲೊಂದು ಮೆಲ್ಲನೆ ಮೆಲ್ಟ್ ಡೌನ್ ಆಗುವುದು ಕಂಡು ಅಸಹನೆಯ ಹೊಗೆ, ನಿಗಿ ಬೆಂಕಿ. ಬದಲಾದ ಭಾರತಕ್ಕೆ ಬಲಿದಾನ ಪರಮಧರ್ಮ ಎನ್ನುವುದು ಏನು, ಏಕೆ, ಹೇಗೆ, ಯಾರಿಂದ ಎಲ್ಲ ಇತ್ತೀಚೆಗೆ ಅರ್ಥವಾಗುತ್ತಿದೆ ಎಲ್ಲರಿಗೂ ಕೂಡ. ಆದರೂ ಅಂದಿನ ಕಾಲದ್ದೆಂದುಕೊಂಡರೂ ಒಂದು ಕಟ್ಟಕಡೆಯ ಪ್ರಶ್ನೆ: ಆಳುವವರ ಬೆಂಬಲವಿಲ್ಲದೆ ದಾವೂದ್ ಎಂಬ ಕ್ರಿಮಿ ಅಷ್ಟು ಆಳಕ್ಕೆ ಬೇರು ಬಿಡಲು ಸಾಧ್ಯವಾದದ್ದರು ಹೇಗೆ ಎನ್ನುವುದು ಒಂದು ಪ್ರಶ್ನೆ. ಕಾಲಾಯ ತಸ್ಮೈ ನಮಃ ಅನ್ನುವುದು